ಯಾವುದೇ ಒಂದು ಚಟುವಟಿಕೆ ಇದ್ದರೆ ಇದೇ ಕಾರ್ಯಾಲಯದಿಂದ ಪ್ರಾರಂಭ ಆಗ್ತದೆ. ಇವತ್ತಿಬ್ಬರು ಜಿಲ್ಲಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಮತ್ತು ಎಲ್ಲ ನಮ್ಮ ಶಾಸಕರ ಮತ್ತು ಅಪ್ಪುಗೌಡರು ಮತ್ತು ಬಸ ಮತ್ತಿಮೂಡು ಎಲ್ಲ ಹಿರಿಯರ ಒಂದು ನೇತೃತ್ವದಲ್ಲಿ ಇವತ್ತು ಮಾಡ್ತಿದ್ದೇವೆ ಉದ್ಘಾಟನೆ. ಮತ್ತು ಹೋದ ಸರಿ ಯಾವ ಥರ ಹೆಚ್ಚಿನ ಲೀಡಿಂದ ಲೋಕಸಭಾ ಕ್ಷೇತ್ರದ ಗುಲ್ಬರ್ಗ ಎಲ್ಲ ಜನರು ಮತ ಹಾಕಿ BJP ಅಭ್ಯರ್ಥಿನ ಗೆಲ್ಲಿಸಿದ್ದಾರೆ. ಈ ಸರಿ ಅದಕ್ಕಿಂತ ಹೆಚ್ಚಿನ ಒಂದು ಮತಗಳನ್ನು ಗೆಲ್ಲಿಸ್ತಾರಂತ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಮತ್ತು ಎಲ್ಲ ಜನರು ಅದೇ ಥರ ಆಶೀರ್ವಾದ ಮಾಡ್ತಿದ್ದಾರೆ. ಮತ್ತು ಈ ಸರಿ ಹೋದ ಸರಿಗಿಂತ ಅಧಿಕ ಮತಗಳಲ್ಲಿ ಗೆಲ್ತೇವೆ. ಅಭ್ಯರ್ಥಿ ಅಂತಂದ್ರೆ ಈಗಾಗಲೇ ಸರ್ವೆ ನಡೆದೆ, ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ. ಅದ್ರ ಬಗ್ಗೆ ಇನ್ನೂ ನಮ್ಗೆ ಯಾರಿಗೂ ಸ್ಪಷ್ಟೀಕರಣ ಕೊಟ್ಟಿಲ್ಲ. ಅವ್ರು ಹೇಳಿದ್ದಾರೆ, ನೀವು ಹೋಗಿ ಮೊದಲು ಏನು ನಾವು ಕಾರ್ಯಗಳಿದೆ ಅದನ್ನು ಪ್ರಾರಂಭ ಮಾಡಿರಿ, ಅಭ್ಯರ್ಥಿ ಆಯ್ಕೆ ಮಾಡೋದು ನಮ್ಮ ಮೇಲೆ ಬಿಡ್ರಿ, ನಾವು ಮಾಡಿಕೊಡ್ತೀವಿ. ಏನಾದರೂ ಬರ್ಕೊಡ್ರಿ, ಅದನ್ನು ನಾನೇನು ಹೇಳಂಗಿಲ್ಲ. ನನಗೇನು ಪಕ್ಷ ಆದೇಶ ಮಾಡಿದೆ ಆ ಕೆಲಸ ನಾನು ಮಾಡ್ತೇನೆ. ಈಗ ಆಲ್ರೆಡಿ ಅವ್ರು ನಮ್ಮ MP ಅವರು ಇದ್ದಾರೆ. ಇವತ್ತು ಪಕ್ಷದವರು ಒಂದು ಸರ್ವೆ ನಡೆಸಿ ತೀರ್ಮಾನ ತೊಗೊಂತಾರೆ. ಆ ತೀರ್ಮಾನ ಏನು ತೊಗೊಂತಾರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಬರ್ತೀವಿ. ಇಲ್ಲ ಗ್ಯಾರಂಟಿಗಳು ಯಾವ ಗ್ಯಾರಂಟಿನೂ ಇದರಲ್ಲಿ ಎಫೆಕ್ಟ್ ಆಗಂಗಿಲ್ಲ. ಯಾಕಂದರೆ ಇದು ಎಲ್ಲರಿಗೂ ದೇಶ ಮುಖ್ಯ ಇದೆ. ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕನ್ನೋದು ಭಾಳ ಮುಖ್ಯ ಇದೆ. ಹಂಗಾಗಿ ಈ ಗ್ಯಾರಂಟಿಗಳಕ್ಕಿಂತ ನಮ್ಮ ರಕ್ಷಣೆಗೋಸ್ಕರ ಆದರೂ ನಾವು BJPನಲ್ಲಿ ಗೆಲ್ಲಿಸಲೇಬೇಕು. ಪ್ರಿಯಾಂಕ್ ಖರ್ಗೆ ಅವರು ಈ ಸರಿ ಅವ್ರು ಏನು ಬಜೆಟ್ನಾಗ ಕೊಡಿಸ್ಯಾರ ಅನ್ನೋದು ಕೇಳ್ರಿ. ಈಗ ಅವ್ರು ಮೊನ್ನೆ ಬಜೆಟ್ ಇದು ಮಂಡನೆ ಮಾಡಿದ್ರಲ್ಲ, ಅವ್ರೇನು ವಿಶೇಷವಾಗಿ ಕೊಡುಗೆನ ಇಲ್ಲಿ ಕೊಡಿಸ್ಯಾರ ಅಂತ ಕೇಳ್ರಿ. ಇಲ್ಲಿ ಏನು ದೊಡ್ಡ ಕೊಡುಗೆಗಳು ಬಂದಿರೂ ಅದು ಸೆಂಟ್ರಲ್ ಗೌರ್ಮೆಂಟಿಂದೇ ಬಂದಿದ್ದಾವೆ. ಅವರು ಮಂತ್ರಿಯಾಗಿ 9 ತಿಂಗಳಾಯಿತು. ತಾವು ತಮ್ಮ ಅನುದಾನದಲ್ಲಿ ಇಲ್ಲಿ ಏನು ಕೊಟ್ಟಿದ್ದಾರೆ, ಜಿಲ್ಲಾಭಿವೃದ್ಧಿಗೆ ಏನು ಮಾಡಿದ್ದಾರೆ, ಎಷ್ಟು ಸರಿ ಜಿಲ್ಲಾದಾಗ ಅನುದಾನ ತಂದಾರ ಅನ್ನೋದು ಅವರು ಸ್ಪಷ್ಟಪಡಿಸಿದ್ರೆ ಒಳ್ಳೆಯದಾಗ್ತದೆ.